ನಮಸ್ಕಾರ ವೀಕ್ಷಕರೇ, ವಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಅಕ್ಕಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. 1 ಕಪ್ ಅಕ್ಕಿ, 2 ಈರುಳ್ಳಿ, 4 ಒಣಮೆಣಸು, ಉಪ್ಪು, ಕರಿಬೇವು, ಸ್ವಲ್ಪ ಕಾಯಿ ತುರಿ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1/4 ಚಮಚ ಸಾಸಿವೆ. ಇವಿಷ್ಟು ಅಕ್ಕಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಬೇಕಾಗೋ ವಸ್ತುಗಳು. ಮೊದಲಿಗೆ ಅಕ್ಕಿನ ತೊಳೆದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಬಾಣಲಿಲಿ ಅಕ್ಕಿ ಹಾಕಿ ಹುರ್ಕೊಳ್ಬೇಕು. ನೋಡಿ, ಹುರ್ಕೊಳ್ಬೇಕು. ನಂತರ ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಚಿಕ್ಕ ಪೀಸು ಶುಂಠಿ ಕಟ್ ಮಾಡ್ಕೊಳ್ತೀನಿ. ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಹಾಕೊಳ್ತೀನಿ. ಇಲ್ಲಿ ನೋಡಿ, ಉದ್ದಿನಬೇಳೆ ಹಾಕೊಂಡೆ. ನಂತರ ಕಡಲೆಬೇಳೆ ಹಾಕೊಂಡೆ. ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಕರಿಬೇವಿನ ಎಲೆ ಹಾಕೊಂಡೆ. ನಂತರ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಶುಂಠಿ ಹಾಕೊಳ್ತಿದ್ದೀನಿ. ಮೆಣಸು ಹಾಕ್ಕೊಂಡೆ. ಈಗ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಿದೆ. ಈಗ ಅಕ್ಕಿ ಹಾಕೊಳ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ, ನಂತರ 4 ಕಪ್ ನೀರು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ 15 ನಿಮಿಷ ಬಿಟ್ಟು ನೋಡಿ ಹೇಗಾಗಿದೆ. ಈಗ ಕಾಯಿ ತುರಿ ಹಾಕ್ಕೊಂಡ್ರೆ ಮುಗೀತು. ಬಿಸಿ ಬಿಸಿ ಅಕ್ಕಿ ಉಪ್ಪಿಟ್ಟು ರೆಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.